ಆಸ್ತಿ ತೆರಿಗೆ ವಸೂಲಿಗೆ ಕಿರುಕುಳ ಕೊಡ್ತಾ ಇದ್ದಾರಾ? ಹಾಗಾದ್ರೆ ರೊಚ್ಚಿಗೆದ್ದ ಬಿಬಿಎಂಪಿ ನೌಕರರು, ಅಧಿಕಾರಿಗಳಿಂದ ಕಂದಾಯ ಇಲಾಖೆ ನೌಕರರಿಗೆ ಮಾನಸಿಕವಾಗಿ ಹಿಂಸೆ ಕೊಡಲಾಗ್ತಾ ಇದೆಯಂತೆ. ಕಳೆದ ವರ್ಷಕ್ಕಿಂತ ಹೆಚ್ಚು ತೆರಿಗೆ ವಸೂಲಿ ಮಾಡಿದ್ರೂ ಕಿರುಕುಳ ಕೊಡ್ತಾ ಇದ್ದಾರಂತೆ. ಕಂದಾಯ ವಿಭಾಗದ ವಿಶೇಷ ಆಯುಕ್ತರಿಂದ ಒತ್ತಡ ಬರ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೀಗ ಬಿಬಿಎಂಪಿ ನೌಕರರ ಸಂಘಕ್ಕೆ ದೂರು ಕೊಟ್ಟಿದ್ದಾರೆ. ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಾಲಿಕೆಯ 27 ಕಂದಾಯ ಸಹ ಕಂದಾಯ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡಲಾಗಿದೆ. ಇಲಾಖಾವಾರು ತನಿಖೆಗೆ ಆದೇಶ ನೀಡಲಾಗಿದೆ. ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಕ್ರಮ ತೆಗೆದುಕೊಳ್ಳಿ ಅನ್ನೋ ಪತ್ರವನ್ನು ಕೂಡ ಬರೆದಿದ್ದಾರೆ. ಪಾಲಿಕೆ ಕಂದಾಯ ಇಲಾಖೆ ನೌಕರರಿಗೆ ಅಧಿಕಾರಿಗಳು ಕಿರುಕುಳ ನೀಡ್ತಾ ಇದ್ದಾರಂತೆ. ಆಸ್ತಿ ತೆರಿಗೆ ವಸೂಲಿ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಲ್ಲ ಕಂದಾಯಾಧಿಕಾರಿಗಳು, ಸಹ ಕಂದಾಯಾಧಿಕಾರಿಗಳು, ಉಪಾಯುಕ್ತರು ಒಂದು ನೇತೃತ್ವದಲ್ಲಿ ಒಂದು ಸಭೆನ ನಿನ್ನೆ ಮಾಡಿದ್ವಿ. ಆ ಸಭೆಯಲ್ಲೂ ಸಹ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿ ನೌಕರರು ಸಾಕಷ್ಟು ಆಳನ್ನು ತೋಡ್ಕೊಂಡಿದ್ದಾರೆ. ಈಗಾಗಲೇ ಶಿಕ್ಷಕರ ಕ್ಷೇತ್ರ ಚುನಾವಣೆ ಕೆಲಸ ಕಾರ್ಯಗಳಾಗ್ಬೋದು, ಲೋಕಸಭಾ ಚುನಾವಣೆ ಕೆಲಸ ಕಾರ್ಯಗಳಾಗ್ಬೋದು, ಜೊತೆಲಿ ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ಸೀಸಿಂಗ್ ಮಾಡೋದ್ರಲ್ಲಾಗ್ಬೋದು, ಸೀಲ್ ಮಾಡೋದ್ರಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ಕೆಲಸ ಮಾಡಿ ಕಳೆದ ವರ್ಷಕ್ಕಿಂತ ಈ ವರ್ಷ 2,70,00,000 ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ನೌಕರರು ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ 3,339 ಕೋಟಿ ರು ತೆರಿಗೆ ಸಂಗ್ರಹ ಮಾಡಿದರೆ ಈ ವರ್ಷ 3,610 ಕೋಟಿ ಸಂಗ್ರಹ ಮಾಡಿ ಅದರಲ್ಲಿ ಅಧಿಕವಾಗಿ 270 ಕೋಟಿ ತೆರಿಗೆನ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಪಾಲಿಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇತ್ತೀಚೆಗಷ್ಟೇ ಬಿಜೆಪಿ ಅವರು ಕೂಡ ಹೋಗಿ ಬಿಬಿಎಂಪಿ ಅಧಿಕಾರಿಗಳನ್ನ ಅಂದ್ರೆ ತರಾಟೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಆಸ್ತಿ ತೆರಿಗೆ ಒಂದು ಕಟ್ಟಿ ಅಂತೇಳಿ ಕಿರುಕುಳ, ಜನರಿಗೆ ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಹೆಚ್ಚು ವಸೂಲಿ ಮಾಡೋದಕ್ಕೆ ಇಲ್ಲಿ ನೌಕರರನ್ನ ಬಳಸಿಕೊಳ್ಳಲಾಗ್ತಾ ಇದೆ, ಹಿಂಸೆ ಕೊಡಲಾಗ್ತಿದೆ ಅನ್ನೋದು ಸತ್ಯ? ಏನ್ ಹೇಳ್ತಾರೆ ನೌಕರರ ಸಂಘಟನೆಯಿಂದ? ಶಿಲ್ಪ, ಖಂಡಿತವಾಗೂ ಬೆಂಗಳೂರನ್ನ ಆಳ್ತಿರುವಂತಹ ಪ್ರಮುಖವಾದಂತಹ ಒಂದು ಇಲಾಖೆ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಇದೇ ಒಂದು ಬಿಬಿಎಂಪಿ ಇಂದ ಬೆಂಗಳೂರಿನಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಸೂಲಿ ಆಗತ್ತೆ. ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದ ತೆರಿಗೆಯನ್ನ ತಂದುಕೊಡುವಂತಹ ಸರ್ಕಾರದ ಬೊಕ್ಕಸವನ್ನು ತುಂಬಿಸುವಂತಹ ಇಲಾಖೆ ಅಂದ್ರೆ ಬಿಬಿಎಂಪಿ ಆಗಿರುವಂತದ್ದು. ಇತ್ತೀಚೆಗೆ ಈ ಒಂದು ಬಿಬಿಎಂಪಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಪ್ರಮುಖವಾದಂತಹ ಅಧಿಕಾರಿಗಳು ನೌಕರರ ಮೇಲೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪ ಇದೆ. ಆರೋಪ ತಕ್ಕನಾಗೆ ಇವತ್ತು ಬಿಬಿಎಂಪಿ ನೌಕರರ ಸಂಘದ ಸಂಘಟನೆ ಕೂಡ ಒಂದು ರೀತಿಯಾದ ದೊಡ್ಡ ಮಟ್ಟದ ಆರೋಪವನ್ನ ಕಂದಾಯ ಇಲಾಖೆಯ ಪ್ರಮುಖವಾದಂತಹ ಅಧಿಕಾರಿಗಳ ಮೇಲೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2022-23 ಅವಧಿಯಲ್ಲಿ ಕೋಟ್ಯಾನುಕೋಟಿ ತೆರಿಗೆ ವಸೂಲಿಯನ್ನ ಮಾಡಲಾಗಿತ್ತು. ಅದೇ ರೀತಿಯಂತಹ ತೆರಿಗೆಯನ್ನ ಈ ಬಾರಿ ಪ್ರಸ್ತುತ ಅವಧಿಯಲ್ಲಿ ಇರುವಂತಹ ಅಧಿಕಾರಿಗಳು ಇನ್ನು ದುಪ್ಪಟ್ಟು ಹಣವನ್ನ ತಂದುಕೊಟ್ಟಿದ್ರು ಕೂಡ ಅವರ ಮೇಲೆ ಮತ್ತಷ್ಟು ಕಿರುಕುಳವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವಂತ ನಿಟ್ಟಿನಲ್ಲಿ ಸಂಘದಿಂದ ಆರೋಪವನ್ನ ಮಾಡ್ತಾ ಇರೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಾಕಷ್ಟು ರೀತಿಯಲ್ಲಿ ಕೋಟ್ಯಾನುಕೋಟಿ ತೆರಿಗೆಯನ್ನ ದೊಡ್ಡ ಮಟ್ಟದಲ್ಲಿ ತಂದುಕೊಟ್ಟಿದ್ರು ಕೂಡ ಈ ತೆರಿಗೆಯನ್ನ ಇನ್ನಷ್ಟು ನೀವು ತರಬೇಕು, ಇಲ್ಲಂತಂದ್ರೆ ನಿಮ್ಮ ವಿರುದ್ಧವಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಈಗಾಗಲೇ ಒಂದಷ್ಟು ನೌಕರರಿಗೆ ನೀಡಲಾಗಿದೆ. ಇದನ್ನ ಕೂಡಲೇ ವಾಪಸ್ ಪಡೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಮನವಿಯನ್ನ ನೌಕರರ ಸಂಘ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಮನವಿಯನ್ನ ಸ್ವೀಕರಿಸಿ ಕೊಡ್ತಿರುವಂತಹ ಒಂದು ಚಿತ್ರಹಿಂಸೆಯನ್ನ ಕಡಿವಾಣ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಈ ತಿಂಗಳ ಅವಧಿಯ 29ರ ಒಳಗಾಗಿ ಒಂದು ಸೂಕ್ತವಾದಂತಹ ನಿರ್ಧಾರಕ್ಕೆ ಪಾಲಿಕೆಯ ಕಂದಾಯ ಇಲಾಖೆ ಅಧಿಕಾರಿಗಳು ಬರಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಬೃಹತ್ ಆದ ಒಂದು ಪ್ರತಿಭಟನೆಯನ್ನ ರಾಜ್ಯದ 10 ಮಹಾನಗರ ಪಾಲಿಕೆ ನೌಕರರ ವತಿಯಿಂದ ಮಾಡ್ತೇವೆ ಎನ್ನುವಂತ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ನಾವು ಭೇಟಿ ಮಾಡ್ತೇವೆ. ನಮ್ಮಲ್ಲಿರುವಂತಹ ಒಂದು ಆಗ್ರಹವನ್ನ ಸೇರಿದಂತೆ ಚಿತ್ರಹಿಂಸೆ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತರ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅಮೃತ್ ರಾಜ್ ಅವರು ಸದ್ಯ ಸರ್ಕಾರದ ಮಟ್ಟದಲ್ಲಿ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪತ್ರವನ್ನ ಕೊಡುವಂತದ್ದಾಗಿ, ಜೊತೆಗೆ ಮನವಿಯನ್ನ ಕೊಡುವಂತದ್ದಾಗಿ ಈ ಸಂಬಂಧಪಟ್ಟ ಹೇಳಿಕೆಯನ್ನ ಅಮೃತ್ ರಾಜ್ ಅವರನ್ನು ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಇವರಿಗೆ ಒತ್ತಡವನ್ನ ಹೇರಲಾಗ್ತಿರುವಂತದ್ದು, ಚಿತ್ರಹಿಂಸೆ ಕೊಡ್ತಾ ಇರುವಂತದ್ದು ಕೂಡಲೇ ನಿಲ್ಲಬೇಕು ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಏನಿದೆಯೋ ಆ ಒತ್ತಾಯ ಕೂಡಲೇ ನಿಲ್ಲುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಪ್ರಶ್ನೆ ಆಗಿದೆ. ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.